ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ವಿಜಯಮ್ಮ ಅವ್ರು ಬಂದಿದ್ದಾರೆ, ದಯಮಾಡಿ ಅವ್ರನ್ನ ನಾನು ಮನವಿ ಮಾಡ್ಕೊಳ್ತೇನೆ ಈ ಸಂದರ್ಭದ ಒಂದೆರಡು ಮಾತುಗಳು ತಮ್ಮಿಂದ. ಭಾಗವತರು ಸಂಘಟನೆ ಹುಟ್ಟಿದಾಗಿನಿಂದ ಇವತ್ತಿನವರೆಗೆ ಅವ್ರ ಜೊತೆ ಇದ್ದೀನಿ. ರೇವಣ್ಣ ಅವರ ಸಾಹಸ ಬಹಳ ದೊಡ್ಡದು. ಅನೇಕ ತೊಡಕುಗಳು ಎದುರಾದರೂ ಕೂಡ ಅದನ್ನೆಲ್ಲ ದಾಟಿಕೊಂಡು ಇವತ್ತು ಇಷ್ಟು ಒಂದು ವಿಶೇಷವಾದ ಸಮಾರಂಭಗಳನ್ನು ಏರ್ಪಡಿಸ್ತಾ ಇದ್ದಾರೆ. ನನಗೆ ಅವರ ನಿಸ್ವಾರ್ಥ ಸೇವೆ ಬಹಳ ಇಷ್ಟ ಆಗುತ್ತೆ. ಇವತ್ತು ಇದ್ದೀನಿ, ಮುಂದೇನೂ ಅವ್ರ ಜೊತೆ ನಾನು ಇರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಉತ್ಸವ ಯಶಸ್ವಿಯಾಗಿ ನಡೀಲಿ. ಅವರ ಈ ವರ್ಷ ಇಡೀ ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳು ಚೆನ್ನಾಗಿ ಆಗಲಿ ಅಂತ ಹಾರೈಸ್ತೀನಿ. ಈ ಸಂದರ್ಭದಲ್ಲಿ ಈ ಒಂದು ನಾಟಕದ ನಿರ್ದೇಶನ ಮಾಡಿರ್ತಕ್ಕಂಥವರು ನಮ್ಮೆಲ್ಲರ ನೆಚ್ಚಿನ ರಂಗಭೂಮಿಯ ಬಹುಶಃ ಒಂದು ಕೋಶ ಅಂತಂದ್ರೂ ತಪ್ಪಾಗಲಿಕ್ಕಿಲ್ಲ, ಎಲ್ಲ ಒಳ ಅರಿವುಗಳನ್ನು ಬಲ್ಲಂಥವರು ನಿರ್ದೇಶಕರು ಬಸವಲಿಂಗಯ್ಯನವರಿಗೆ ಈ ಸಂದರ್ಭದಲ್ಲಿ ಭಾಗವತರು ಸಾಂಸ್ಕೃತಿಕ ಸಂಘಟನೆ ಪರವಾಗಿ ಒಂದು ಪುಸ್ತಕದ ಕಾಣಿಕೆ ಮತ್ತು ಗೌರವದ ಸಂಭಾವನೆಯನ್ನು ಸಲ್ಲಿಸ್ತಾ ಇದ್ದಾರೆ. ದಯಮಾಡಿ ವಿಜಯಮ್ಮ ಅವರನ್ನು ನೀಡಬೇಕು. ಸಂಘಟನಾತ್ಮಕವಾಗಿ ನಾವು ಎಷ್ಟೇ ಮಾತುಗಳಾಡಿ ನಮ್ಮ ಬೆನ್ನುಗಳನ್ನು ನಾವೇ ತಟ್ಕೊಂಡ್ರು ಕೂಡ ಹಿರಿಯರಾದಂಥ ವಿಜಯಮ್ಮನವರ ಮಾತುಗಳು ನಮಗೆ ಹೆಚ್ಚು ಮೌಲ್ಯಯುತವಾಗಿರುತ್ತದೆ ಅಂತೇಳಿ ಮೊದಲಿಗೆ ಅವ್ರಿಗೆ ಮಾತಾಡೋದಕ್ಕೆ ಕೊಟ್ಟು, ಹಾಗೆ ಈ ಸಂದರ್ಭದಲ್ಲಿ ಸಂಘಟನೆ ಪರವಾಗಿ ಅಧ್ಯಕ್ಷರಾದಂಥ ರೇವಣ್ಣವರು ಒಂದೆರಡು ಮಾತಾಡಬೇಕು ಅಂತ ಹೇಳಿ. ಎಲ್ಲರಿಗೂ ನಮಸ್ಕಾರ. ಈ ಭಾಗವತರು ಪ್ರಾರಂಭದಲ್ಲಿಂದ ನಮ್ಮೊಟ್ಟಿಗೆ ಇರುವಂಥವರು ಡಾಕ್ಟರ್ ವಿಜಯಮ್ಮ ಅವರು, ಕಪ್ಪಣ್ಣ ಅವರು, ಆನ ರಮೇಶ್, ಶಶಿಧರ್ ಅಡಪ, ಇವರು 4 ಜನರ ಸಮ್ಮುಖದಲ್ಲಿ ನಾವು ಮೊದಲನೇ ಕಾರ್ಯಕ್ರಮ ಮಾಡಿದಾಗ ಇದಕ್ಕೆ ಮುಕ್ತಾಯ ಮಾಡ್ತೀರೋ ಅಥವಾ ಮುಂದುವರ್ತೀರೋ ಅಂತ ಕೇಳ್ಕೊಂಡಾಗ, ಇಲ್ಲ ಸರ್, ಒಂದು ಸಂಘಟನೆಯಾಗಿ ಮುಂದುವರಿಸಬೇಕು ಅಂತ ನಾನು ಇದ್ದೀನಿ ಅಂತ ಅಂದಾಗ, ಕನ್ನಡ ರಂಗಭೂಮಿಗೆ 125ರ ಸಂದರ್ಭದಲ್ಲಿ ಅರಮನೆಯಿಂದ ಮನೆಗೆ ಅಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಆ ವೇದಿಕೆಯಲ್ಲಿ ಭಾಗವತರು ಅಂತ ಹೆಸರನ್ನು ಕೊಟ್ಟಂಥವರು ಕಪ್ಪಣ್ಣವರು ಮತ್ತು ವಿಜಯಮ್ಮವರು. ಅವತ್ತಿನಿಂದ ಇವತ್ತಿನವರೆಗೆ ನಮ್ಮೆಲ್ಲ ಏಳು ಬೀಳುಗಳಲ್ಲಿ ನನ್ನೊಟ್ಟಿಗೆ, ನಮ್ಮ ಸಂಘಟನೆ ಒಟ್ಟಿಗೆ ಹೆಜ್ಜೆ ಹಾಕಿದ್ದಾರೆ. ನಮಗೆ ತೊಡಕಾದಂಥ ಅನೇಕ ಸಂದರ್ಭಗಳಲ್ಲಿ ನಾನು ಹೋಗ್ತಿದ್ದು ವಿಜಯಮ್ಮರ ಹತ್ರ ಮತ್ತು ಕಪ್ಪಣ್ಣವ್ರ ಹತ್ರ ಅವ್ರದ್ದೇ ಆದಂಥ ಸಲಹೆಗಳನ್ನು ಕೊಡ್ತಾ, ಇವೆಲ್ಲ ಇದ್ದಿದ್ದೆ ನಡೀತಾ ಇರ್ತವೆ, ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಕೆಲಸ ನೀವು ನಿಷ್ಠೆಯಿಂದ ಮಾಡ್ತಾ ಹೋಗಿ ಅಂತೇಳಿ ನಮ್ಮನ್ನು ಬೆನ್ತಟ್ಟಿ 24 ವರ್ಷದಿಂದಲೂ ನಮ್ಮೊಟ್ಟಿಗೆ ಇದೇ ರೀತಿ ಇರುವಂಥ ಹಿರಿಯರಿಗೆ ನಂತ ಧನ್ಯವಾದಗಳನ್ನು ಅರ್ಪಿಸ್ತಾ, ನಾವು ಎಲ್ಲ ಗೆಳೆಯರು ರಂಗಭೂಮಿಯಿಂದ ಬಂದಂಥವರಾಗಿದ್ದರಿಂದ ಹೆಚ್ಚು ಚಟುವಟಿಕೆಗಳನ್ನು ರಂಗಭೂಮಿಯಲ್ಲಿ ಹಮ್ಮಿಕೊಂಡು 23 ನಾಟಕೋತ್ಸವಗಳನ್ನು ನಿರಂತರವಾಗಿ ನಿಷ್ಠೆಯಿಂದ ಬದ್ಧತೆಯಿಂದ, ಮೊದಲನೇ ಕಾರ್ಯಕ್ರಮಕ್ಕೆ ಎಷ್ಟು ಚುರುಕು ಎಷ್ಟು ಭಯ ಇತ್ತು, ಇವತ್ತಿನ ಕಾರ್ಯಕ್ರಮಕ್ಕೂ ಕೂಡ ಅಷ್ಟೇ ಚುರುಕು ಅಷ್ಟೇ ಭಯ ನಮ್ಮನ್ನು ಕಾಡ್ತಾ ಇರ್ತದೆ. ಸದಾ ಎಚ್ಚರಿಕೆಯಿಂದ ಕೆಲಸ ಮಾಡುವಂಥ ವಾತಾವರಣವನ್ನು ತಾವು ಕಲ್ಪಿಸಿಕೊಟ್ಟಿದ್ರಿ ಅಂತ ಹೇಳ್ತಾ 2022ರಲ್ಲಿ 10 ದಿನಗಳ ಒಂದು ನಾಟಕೋತ್ಸವವನ್ನು ಕಲಾಗ್ರಾಮದ ಸಮುಚ್ಚಯದಲ್ಲಿ ಓಪನ್ ಇಯರ್ನಲ್ಲಿ ನಾವು ಮಾಡಿದ್ವಿ. ನಮಗೆ 10 ದಿನದಲ್ಲಿ ಬಂದಂಥ ಪ್ರೇಕ್ಷಕರ ಸಂಖ್ಯೆ 3,500 ಜನ. ನಮಗೆ ಆದಂತಹ ಟಿಕೆಟ್ ಕಲೆಕ್ಷನ್ 3 ಲಕ್ಷ ರೂಪಾಯಿ. ಬಹಳ ಹುಮ್ಮಸ್ಸಿನಿಂದ ನಾವು ಕೆಲಸವನ್ನು ಮಾಡಿದ್ವಿ. ಈಗ ಭಾಗವತರು ಈ ಮೇಯಿಂದ ಬರೋ ಮೇವರೆಗೂ 25ನೇ ವಾರ್ಷಿಕೋತ್ಸವವನ್ನು ಆಚರಿಸುವಂಥ ಸಂದರ್ಭದಲ್ಲಿ ಇದೇ ಕಾಲಕ್ರಮದಲ್ಲಿ ಓಪನ್ ಇಯರ್ನಲ್ಲಿ 25 ದಿನಗಳ ನಾಟಕವನ್ನು ಮಾಡುವಂಥ ಒಂದು ಸಂಕಲ್ಪವನ್ನು, ಧೈರ್ಯವನ್ನು ನಾವು ಮಾಡಿದ್ದೇವೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ, ಹೀಗೆ ವಿಜಯಮ್ಮ, ಕಪ್ಪಣ್ಣ, ಸುರೇಶು, ಗುಂಡಣ್ಣ, ಈಗ ಅನೇಕ ಸಾಂಸ್ಕೃತಿಕ ಮತ್ತು ರಂಗಭೂಮಿ ಹಿರಿಯರನ್ನು ಮುಟ್ಟಿದ್ದಾರೆ. ಅವರೆಲ್ಲರ ಸಹಕಾರವನ್ನು ಕೋರ್ತಾ ಬಂದಂಥ ತಮಗೆ ಮತ್ತು ಬಸವಲಿಂಗಯ್ಯ ಸರ್ಗೆ, ವಿಜಯಮ್ಮರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಪ್ರೀತಿಯ ರಂಗಕರ್ಮಿಗಳಿಗೆ ಬಸು ಮತ್ತು ಇಡೀ ನಾಡಿನ ರಂಗಾಸಕ್ತರಿಗೆ ಬಸವಲಿಂಗಯ್ಯನವರು ದಯಮಾಡಿ ಈ ಸಂದರ್ಭದಲ್ಲಿ ಭಾಗವತರ ತಂಡಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇದು ಒಂದು ಹೊಸ ರಂಗತಂಡ, ಮೈಸೂರಿನ ಹವ್ಯಾಸ ರಂಗತಂಡ.
ಕಾವಲ್ಮನೆ ಸಾಂಸ್ಕೃತಿಕ ಕೇಂದ್ರ ಅಂತ. ಇದು ಹೆಸರೇ ಒಂದು ವಿಚಿತ್ರ ಇದೆ. ಇದು ನಮ್ಮ ಕೀರ್ತಿಗೌಡರು ಅದು ಹೇಳಿದಾಗ ಅವರ ಮುತ್ತಜ್ಜ ಬ್ರಿಟಿಷರ ಕಾಲದಲ್ಲಿ ಏನು ದನಗಳೆಲ್ಲ ದೊಡ್ಡಗಳಿರ್ತಿದ್ವಲ್ಲ, ಆ ಥರದೊಂದು ಮನೆತನ ಅಂತ ಅದು. ಹಾಗಾದ್ರೆ ಇಟ್ಕೊಳ್ರಿ ನೀವೆಂದು. ತಳಿಗಳೆಲ್ಲ ಇದ್ದಾವೆ ನೋಡಿ, ಈಗೂ ಇದ್ದಾವೆ ಕರ್ನಾಟಕದ ಬೇರೆ ಬೇರೆ ಕಡೆ. ಅದು ಆ ಥರ ಒಂದು ಮನೆತನದ ಇದ್ದದ್ದು, ಆ ಹೆಸರನ್ನ ಇಟ್ಕೊಂಡಿದ್ದಾರೆ. ಒಂದು 14 ಜನ ರಂಗದಲ್ಲಿ, 7 ಜನ ಮಹಿಳೆಯರು, 7 ಜನ ಪುರುಷರು, ಎಲ್ಲ ಅಮೆಟರ್ಸು ಹೊಸದು. ನನಗೆ ತುಂಬ ಮಂದಿ ಮೈಸೂರಲ್ಲಿ ಕೇಳ್ತಾ ಇದ್ರು, ನೀವು ಬರೀ ರೆಪೆಟ್ರಿಗಳಿಗೆ ಪ್ರೊಫೆಷನಲ್ಸ್ಗಳಿಗೆ ಮಾಡ್ತೀರಿ ಇದೆ ಅಂತ. ಇದು ಎಕ್ಸ್ಪೆರಿಮೆಂಟಲ್ಲಿದೆ. ಆಮೇಲೆ ಇದು ನಾಟಕ ಅಲ್ಲ, ನಂಬರ್ 1. ದೇವನೂರರ ಕುಸುಂಬಾಲೆ ನಾನು ಮಾಡಿದ್ದೀನಿ, ಅವರ ದೇವನೂರು ಕೂಡ ಮಾಡಿದ್ದೀನಿ. ಅದೇ ರೀತಿ ದೇವನೂರು ನಾಟಕ ನೋಡಾದ್ಮೇಲೆ ಟೀಕೆ ಟಿಪ್ಪಣಿ ಮಾಡೋ ಲಂಕೇಶ್ ಅಂದರು. ಈಗಾಗಲೇ 2 ಮಾಡಿದ್ದೀನಿ, ಲಂಕೇಶ್ವರ ನಮಸ್ಕಾರ ಅಂತ ಹೇಳ್ತೀನಿ ನಾನು. ಅದರ ದಯಮಾಡಿ ಇದು ನಾಟಕ ಅಲ್ಲ, ರಂಗ ಪ್ರಯೋಗ ಇದು. ಈ ಪದಗಳಿಗೆ ಸೆಮಿನಾರ್ ಮಾಡಬೇಕಾಗತ್ತೆ. ಅದು ಕನ್ನಡ ರಂಗಭೂಮಿಗೆ ಗೊತ್ತಿದೆ. ಅದು 25ಕ್ಕೆ ಅದಕ್ಕೆ ನಾವು ಮಾಡ್ತೀವಿ. ಇಡೀ ಕನ್ನಡ ರಂಗಭೂಮಿಯಲ್ಲಿ ಹೊಸ ಆಲೋಚನಾ ಕ್ರಮಗಳು ಬರ್ತಾ ಇದ್ದಾವೆ. ನಾಟಕ ಅಂದರೆ ಸೂತ್ರಧಾರ ಇರ್ತಾನೆ, ಅದಕ್ಕೊಂದು ಕಥೆ ಇರುತ್ತೆ, ನಾಯಕ ಇರ್ತಾನೆ, ನಾಯಕಿ ಇರ್ತಾಳೆ, ಖಳನಾಯಕಿ ಇರ್ತಾಳೆ, ಇವ್ರ ಮಧ್ಯದಲ್ಲೇ ನಡೀತಾ ಇದೆ. ಆದರೆ 76 ವರ್ಷ ಆಗಿದೆ ಪ್ರಜಾಪ್ರಭುತ್ವದಲ್ಲಿ ಯಾರು ನಾಯಕರು? ಯಾರೂ ಇಲ್ಲ. ನಾವು ಆಯ್ಕೆ ಮಾಡ್ತೀವಿ ಜನಪ್ರತಿನಿಧಿಗಳು. ನಮಗೆ ಗೊತ್ತಿಲ್ಲದೆ ರಂಗಭೂಮಿ ಮತ್ತು ಸಿನಿಮಾ ಇದರಲ್ಲಿ ಪ್ರಜಾಪ್ರಭುತ್ವ ವಿರುದ್ಧ ಮೌಲ್ಯಗಳನ್ನು ಜನರ ತಲೆಗೆ ತುಂಬ್ತಾ ಇರ್ತೀವಿ. ಅದಕ್ಕೆ ಆ ತಲೆಯಲ್ಲಿರೋ ಗೊಬ್ಬರಕ್ಕೆ ದೇವನೂರು ಹೇಳೋ ಪ್ರಕಾರ ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಒಂದಲ್ಲ ಒಂದಿನ ಫಸಲನ್ನು ಕೊಡಲಿ. ಯಾಕಂದರೆ ಇಡೀ ಜಗತ್ತಿನಾದ್ಯಂತ ನ್ಯೂ ಫ್ಯಾಸಿಸಮ್ ಎಮರ್ಜ್ ಆಗ್ತಾ ಇದೆ. ಯುದ್ಧದ ಉನ್ಮಾದ ಇದೆ. ಮನುಷ್ಯರ ನಡುವೆ, ಧರ್ಮಗಳ ನಡುವೆ ದ್ವೇಷವಿದ್ದ ಥರ ಸಮಯದಲ್ಲಿ ರಂಗಭೂಮಿ ಒಂದೇ ಅಂತ ಕಾಣುತ್ತೆ. ಪ್ರಶ್ನೆಗಳನ್ನ ಹುಟ್ಟಾಕತ್ತೆ. ಪ್ರೀತಿಯನ್ನು, ಸೌಹಾರ್ದತೆಯನ್ನು ಹಂಚಬೇಕು. ಆ ನಿಟ್ಟಿನಲ್ಲಿ ಈ ಪ್ರಯೋಗ ಇದೆ. ನಿಮಗೆಲ್ಲರಿಗೂ, ಬಂದಿರೋ ಪ್ರೇಕ್ಷಕರಿಗೆ ಮತ್ತು ಭಾಗವತರ ತಂಡಕ್ಕೆ ಕೃತಜ್ಞತೆಯಿಂದ ನಾನು ನಮಸ್ಕರಿಸ್ತೀನಿ. ಧನ್ಯವಾದ. ಪ್ರದರ್ಶನದ ಹಿನ್ನೆಲೆಯಲ್ಲಿ ಸಮಯದ ಅಭಾವದಿಂದ ಒಂದಷ್ಟು ಕಡಿಮೆ ಮಾತಾಡೋದು ಕೂಡ ಉಪಯುಕ್ತವಾದಂಥ ಮಾತುಗಳನ್ನ ದಯಮಾಡಿ ಗೌರವದ ಕಾಣಿಕೆಯನ್ನು ವಿಜಯಮ್ಮನವರಿಗೆ ಸಲ್ಲಿಸ್ತಾ ಇದ್ದೀವಿ. ದಯಮಾಡಿ ಅದನ್ನು ಸ್ವೀಕರಿಸಬೇಕು. ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ, 2ನೇ ದಿವಸಕ್ಕೆ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತ ಕೋರಿ, ನಾಳಿನ 3ನೇ ದಿನದ ನಾಟಕೋತ್ಸವದ 3ನೇ ನಾಟಕ ಪ್ರದರ್ಶನಕ್ಕೂ ಕೂಡ ನಿಮ್ಮ ಕುಟುಂಬ ಸದಸ್ಯರಿಗೆ, ಸ್ನೇಹಿತರಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಮಾಡುವಂತೆ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಈಗ ಪ್ರದರ್ಶನಕ್ಕೆ ಅನುವು ಮಾಡಿಕೊಡ್ತೀನಿ.